ನೋಡಿ, ಇದೊಂದು 7 ಎಕರೆ 25 ಗುಂಟೆ ಅಡಿಕೆ ಹಾಕಿರ್ತಕ್ಕಂಥ ಒಂದು ಲ್ಯಾಂಡ್ ಬಂದೈತೆ. 7 ಎಕರೆ 25 ಗುಂಟೆ ಜನರಲ್ಲು ಸ್ವಯೋರ್ಜಿತ. ಈ ಕಡೆ ಆಪೋಸಿಟ್ ಒಂದು ಲೇಕ್ ಐತೆ. ಒಂದು 195 ಎಕರೆ ವಿಸ್ತೀರ್ಣವುಳ್ಳ ಒಂದು ದೊಡ್ಡ ಲೇಕು. ಇದು ಅಡಿಕೆ ಗಿಡ ಮೇಂಟೆನೆನ್ಸ್ ಮಾಡಿಲ್ಲ. ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೊಳ್ಳೋರಿಗೆ ಒಂದು ಒಳ್ಳೆ ತೋಟ ಮಾಡ್ಬೋದು. ಸಾಯಿಲ್ ಗಿಲೆಲ್ಲ ಚೆನ್ನಾಗೈತೆ, ಕೆಂಪು ಮಣ್ಣು, ರೆಡ್ ಸಾಯಿಲು. ಮತ್ತು 2 ಬೋರ್ ಐತೆ, ಎಲೆಕ್ಟ್ರಿಕ್ ಫೆಸಿಲಿಟಿ ಎಲ್ಲ ಐತೆ. ಒಂದು ಪಂಪ್ ಹೌಸ್ ಐತೆ ಆ ಕಡೆ, ಅಲ್ಲಿ ಕಾಣ್ತಿದೆ ನೋಡಿ, ಅದೊಂದು ಪಂಪ್ ಹೌಸ್ ಐತೆ, ಪಂಪ್ ಸೆಡ್ಡು. ಮತ್ತು ಬಾರ್ಡ್ರಲ್ಲಿ ಈ ಥರ ತೆಂಗಿನ ಗಿಡ ಹಾಕಿದ್ದಾರೆ. ಇಲ್ಲೇ ವಿಲೇಜ್ಗೆ ಹತ್ತಿರದಲ್ಲೇ ಇರ್ತಕ್ಕಂಥ ಲ್ಯಾಂಡ್ ಇದು. ನೋಡಿ, ಅಲ್ಲಿ ಟವರ್ ಕಾಣ್ತಿದೆ ನೋಡಿ, ಅದೇ ವಿಲೇಜು, ಒಂದು ದೊಡ್ಡ ವಿಲೇಜ್ ಇದು. ಈ ಬಾಳೆ ತೋಟ ಮರಿಯಾಗೈತೆ, ಇಲ್ಲರ ವಿಲೇಜ್ ಕಾಣೋದು ನಿಮಗೆ. ರಸ್ತೆ ಬಂದು ನಿಮಗೆ ಡಾಂಬರ್ ರೋಡಿಂದ ಒಂದು 100 ಮೀಟ್ರು ನಕಾಸ್ ರಸ್ತೆ. ಅದು ನಕಾಸನೆಲ್ಲ ಐತೆ, ಕಚ್ಚಾ ರಸ್ತೆ ಈಗ. ಮತ್ತು ನೀವು ಬರಬೇಕು ಅಂದರೆ ಈ ಕಡೆನೂ ಬರ್ಬೋದು ನೀವು. ಈ ಕಡೆನೂ NRGನಲ್ಲಿ ರಸ್ತೆನ ಮೆಟ್ಲಿಂಗ್ ಮಾಡ್ತಿದ್ದಾರೆ. ಈ ಕಡೆಯಿಂದ ಬಂದರೆ ನಿಮಗೆ ಒಂದು 300 ಮೀಟ್ರ್ ಆಗುತ್ತೆ. ನೋಡಲ್ಲಿ ಮೇಜರ್ ವಾಟರ್ ಟ್ಯಾಂಕ್ ಕಾಣ್ತೀವಿ ನೋಡಿ, ಅಲ್ಲಿಂದ ಬರಬೇಕು. ಅಲ್ಲಿಂದ ರಸ್ತೆ ಮಾಡ್ತಿದ್ದಾರೆ, ಆಲ್ರೆಡಿ ಐತಿಲ್ಲ ರಸ್ತೆ. ನಾನು ಈ ಕಡೆ ಬಂದಿದ್ದೀನಿ ಒಳಗಡೆ. ಜಾಗ ಸ್ಕ್ವೇರ್ ಆಗೈತೆ, 2 ಪಾಣಿ ಬರುತ್ತೆ, ಸಿಂಗಲ್ ಸರ್ವೆ ನಂಬರು, ಸಿಂಗಲ್ ಓನರು. ಇದು ತಲಕಾಡು ನಿಯರ್ ಬರುತ್ತೆ. ತಲಕಾಡಿಂದ ನಿಮಗೆ 4 ಕಿಲೋಮೀಟ್ರ್ ಕರೆಕ್ಟಾಗಿ. ಬೆಂಗಳೂರಿಂದ ನಿಮಗೆ 135 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ನಿಮಗೆ 45 ಕಿಲೋಮೀಟ್ರ್ ಆಗುತ್ತೆ. ಸಾಯಿಲ್ ಮಾತ್ರ ಪ್ಯೂರ್ ರೆಡ್ಡು, ಒಂದು ಸ್ಟೋನ್ ಅಂತಕ್ಕಂಥದ್ದಿಲ್ಲ, ಹಂಗೆ ಇದೆ. ಫ್ಲಾಟಾಗಿ ಸ್ಕ್ವಯರ್ ಆಗೈತೆ ಲ್ಯಾಂಡು. ಕಾವೇರಿ ರಿವರ್ ಬಂದು ಒಂದು 500-600 ಮೀಟ್ರ್ ಆಗುತ್ತೆ ಅಷ್ಟೇ. ಒಂದು 500 ಮೀಟ್ರ್ ಆಗುತ್ತೆ ಕಾವೇರಿ ರಿವರ್ಗೂ ಲ್ಯಾಂಡ್ಗೂ ಡಿಸ್ಟೆನ್ಸ್. ತುಂಬ ಚೆನ್ನಾಗೈತೆ ನೋಡಿ. ಈ ಕಡೆ ಲೇಕ್, ಇದು ಕೆರೆ. ನಾನು ಬ್ಯಾಕ್ ಸೈಡ್ ವೀಡಿಯೋ ಮಾಡ್ತಿದ್ದೀನಿ. ಆ ಸೈಡು ಒಂದು ಕಚ್ಚಾ ರಸ್ತೆ ಇದೆ, ನಕಾಸ್ ರಸ್ತೆ. ಒಂದು ವಿಲೇಜಿಂದ ಒಂದು ವಿಲೇಜ್ಗೆ ಕನೆಕ್ಟಿವಿಟಿ ಟಾರ್ ರೋಡು. ಆ ಟಾರ್ ರೋಡಿಂದ ಒಂದು ಕಚ್ಚಾ ರಸ್ತೆ 100 ಮೀಟ್ರು. ಅದು ಬಿಟ್ಟು ನೀವು ಈ ಕಡೆಯಿಂದ ಒಂದು 300 ಮೀಟ್ರು ಈ ಕಡೆ ಒಂದು ಮೆಟ್ಲಿಂಗ್ ಆಗ್ತಿರೋಂಥ ರಸ್ತೆ ಸಿಗುತ್ತೆ. ಈ ಕಡೆನಾರು ನೀವು ಓಡಾಡ್ಬೋದು, ಆ ಕಡೆನಾರು ನೀವು ರಸ್ತೆ ಮಾಡ್ಕೊಂಡು ಓಡಾಡ್ಬೋದು. 7 ಎಕರೆ 27 ಗುಂಟೆ.